ಸುಮಾರು 4 ಕೋಟಿ ವೆಚ್ಚದ ಕಾಮಗಾರಿಗೆ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಚಾಲನೆ ನೀಡಿದರು. ಉರುಳಿಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಳಿಜಾಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆಗೆ ಉಸ್ಕೂರು ಗ್ರಾಮ ಪಂಚಾಯಿತಿಯ ಗ್ರಾಮಗಳಾದ ತೊರೆನಾಗಸಂದ್ರ, ನರಸೀಪುರ, ಮತ್ತಳ್ಳಿ, ಉಚ್ಚನಪಾಳ್ಯ, ಬೆತ್ತನಗೆರೆ ಗ್ರಾಮಗಳಲ್ಲಿ ಹಲವು ಕಟ್ಟಡಗಳ ಉದ್ಘಾಟನೆ ಮತ್ತು ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದರು. ಈಗ ಒಟ್ಟು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ರವರು ಸುಮಾರು 4 ಕೋಟಿ ಮೊತ್ತದ ಕಾಮಗಾರಿಗಳನ್ನು ಬಿಳಿಜಾಜೆ ಗ್ರಾಮ ಹೆಸರುಘಟ್ಟ ಹೋಬಳಿ ಹಾಗೂ ದಾಸಂಪುರ ಹೋಬಳಿಯ ಉಸ್ಕೂರು ಪಂಚಾಯಿತಿಯ ವಿವಿಧ ಗ್ರಾಮಗಳಲ್ಲಿ ನರಸೀಪುರ, ತೊರೆನಾಗಸಂದ್ರ, ಮತ್ತಳ್ಳಿ, ಉಚ್ಚನಪಾಳ್ಯ ಹಾಗೆ ಬೆತ್ತನಗೆರೆ, ಉಸ್ಕೂರು ಈ ಎಲ್ಲ ಗ್ರಾಮಗಳಲ್ಲಿ 4 ಕೋಟಿಗೆ ಮೀರಿ ಒಂದು ಅನುದಾನದಲ್ಲಿ ಇವತ್ತು ವಿವಿಧ ರಸ್ತೆಗಳು ಮತ್ತು ವಿವಿಧ ಕಟ್ಟಡ ಕಾಮಗಾರಿಗಳ ಪೂಜೆಯನ್ನು ನೆರವೇರಿಸಿದ್ದಾರೆ. ಪ್ರತಿ ತಿಂಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಗ್ರಾಮದಲ್ಲಿ ಪೂಜೆಗಳನ್ನು ಮಾಡೋದ್ರ ಮುಖಾಂತರ ಜನಗಳಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಇಂಥ ಒಂದು ಬರಗಾಲ ಅಂದರೆ ಕಾಮಗಾರಿಗಳಿಗೆ ಬರಗಾಲ, ಕಾರ್ಯಕ್ರಮಗಳಿಗೆ ಬರಗಾಲ, ಅಭಿವೃದ್ಧಿಗೆ ಬರಗಾಲ ಬಂದಿರತಕ್ಕಂಥ ಇಂಥ ಒಂದು ಸಮಯದಲ್ಲಿ ಹೇಗಾದರೂ ಮಾಡಿ ಜನಗಳ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಯಲಹಂಕ ಕ್ಷೇತ್ರದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು, ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಗಳು, ಕಾಮಗಾರಿಗಳು ನಡೀತಾ ಇದೆ. ಹೇಗಾದರೂ ಮಾಡಿ ಅನುದಾನವನ್ನು ತೆಗೆದುಕೊಂಡು ಬಂದು ಅವ್ರಿಗಿರ್ತಕ್ಕಂಥ 4 ಬಾರಿ ಸತತವಾಗಿ ಶಾಸಕರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ಹೇಗಾದರೂ ಮಾಡಿ ಜನಗಳ ಒಂದು ಸಮಸ್ಯೆಗಳನ್ನು ನೀಗಿಸುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಬೆಳವಣಿಗೆ ಈ ನಮ್ಮೂರು, ನಮ್ಮ ಗ್ರಾಮ, ನಮ್ಮ ರಸ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರದ ವತಿಯಿಂದ ಮಟ್ಟದಲ್ಲಿ ನಾವು ದುಡ್ಡು ತಗೊಂಬಂದು ಇಂಥ ಟೈಮಲ್ಲೂ ಕೂಡ ನಮ್ಮ ಊರುಗಳಿಗೆ, ಗ್ರಾಮಗಳಿಗೆ ಅಭಿವೃದ್ಧಿ ಪಡ್ತಾ ಇರ್ತಕ್ಕಂಥವ್ರ ನಮ್ಮ ಜನಪ್ರಿಯ ಶಾಸಕರಿಗೆ ನಮ್ಮ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅಧಿಕಾರ ಇರಲಿ ಇಲ್ಲದೇ ಇರಲಿ, ನಮ್ಮ ಊರು, ನಮ್ಮ ಪಂಚಾಯಿತಿ, ನಮ್ಮ ರಾಜ್ಯ, ನಮ್ಮ ದೇಶ ಅನ್ನೋದು ನಮ್ಮಲ್ಲಿ ಇರಬೇಕು. ಇದ್ದಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಮತ್ತು ನಮ್ಗೆ ಅಧಿಕಾರ ಸಿಗಲಿ, ನಾವು ಆ ಕೆಲಸ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಾವು ಡೆವಲಪ್ಮೆಂಟು ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಶಾಸಕರ ಜೊತೆ ನಾವು ಯಾವಾಗಲೂ ಇರ್ತೀವಿ, ಹಿಂದೆನೂ ಇರ್ತೀವಿ, ಮುಂದೆನೂ ಇರ್ತೀವಿ, ಯಾವಾಗಲೂ ಇರ್ತೀವಿ. ಅಭಿವೃದ್ಧಿ ಕಡೆ ನಾವು ಗಮನ ಹರಿಸ್ತೀವಿ. ನೋಡೋಣ, ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಯೋಜನೆಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅವಕಾಶ ಸಿಕ್ಕಾಗಲಿ, ಅವಕಾಶ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಶಕ್ತಿ ಮೀರಿ ನಾವು ಅವರಿಗೆ ಸಹಕಾರ ನೀಡ್ತಾ ಕೆಲಸ ನೋಡೋಣ. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಬಂದಂಥ ಅವಕಾಶ ಬಂದಾಗ ಖಂಡಿತವಾಗೂ ಅದನ್ನು ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಎಂ. ರಾಮಮೂರ್ತಿ, ಉಸ್ಕೂರು ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಬಿ. ರಮೇಶ್, ಬಿಜೆಪಿ ಮುಖಂಡರಾದ ಎಂ. ಬಿ. ಕೃಷ್ಣಯ್ಯ, ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್, ಗುತ್ತಿಗೆದಾರರಾದ ಬೈಲಪ್ಪ, ರಾಕೇಶ್ ಹಾಗೂ ಉಸ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು, ಬಿಜೆಪಿ ಮುಖಂಡರುಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.